ನವರಾತ್ರಿಯಲ್ಲಿ ರಂಗು ರಂಗಾದ ನವರಂಗ್ ಸೀರೆಗಳನ್ನು ನೋಡಿದ್ವಿ. ಈಗ ತುಂಬ ಪ್ಲೆಸೆಂಟ್ ಆಗಿರೋ ಅಂಥದ್ದು, ತುಂಬ ಏನು ಹೇಳ್ಬೋದು, ಒಂದು ಶಾಂತಿಯ ದ್ಯೋತಕ ಅನ್ಬೋದು. ಕಲರ್ ಪೀಸ್ ಆಗಿರುತ್ತೆ, ಪೀಸ್ಫುಲ್, ಅಂದರೆ ಆ ಮೈಂಡನ್ನೇ ರಿಲ್ಯಾಕ್ಸ್ ಮಾಡೋ ಅಂಥ ಕಲರ್ ಅದು, ಬಿಳಿ ಬಣ್ಣ ಅಲ್ವಾ? ಸೊ ಕರಿಯೋಣ್ವಾ ನಮ್ಮ ಮಾಡೆಲ್ನ? ಪ್ಲೀಸ್ ಕಮ್, ಬನ್ನಿ. ಶ್ವೇತಾ ದಾರಿ ಆಗ್ಬಿಟ್ಟಿದ್ದಾರೆ ಅಲ್ವಾ? ಹೌದು, ಪರಿ ಪರಿ ತರ ಕಾಣಿಸ್ತಾ ಇದ್ದಾರೆ. ಹೌದು. ಸೊ ಈ ಡ್ರೇಪಿಂಗ್ ಅಂತೂ ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ. ಇದು ಅಷ್ಟೇ, ನೀವು ಇದುವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದು ಎಲ್ಲ ಸೀರೆನೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಡ್ರೇಪಿಂಗ್ ಇತ್ತು. ಹೌದು, ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಅನ್ನಿಸ್ತಿದೆ, ಬಟ್ ಇಲ್ಲ, ಇದು ಆಕ್ಚುಲಿ ಹಂಗ ಅನ್ಸ್ತಿದೆ ಅಷ್ಟೇನೆ. ಸೊ ವೆರಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ, ಜೆಗ್ಗಿಂಗ್ಸ್ ಹಾಕೊಂಡಿದ್ದಾಳೆ ಅವಳು ಫಸ್ಟು. ಸೊ ಫಸ್ಟ್ ಜೆಗ್ಗಿಂಗ್ಸ್ ಹಾಕೊಂಡ್ಬಿಡೋದು ನೋಡಿ, ಅಲ್ಲಿ ಜೀನ್ಸ್, ಓಕೆನಾ? ಸೊ ಅದ್ರ ಮೇಲೆ ಈಗ ನಾವು ಧೋತಿನ ಹೇಗೆ ಹಾಕೊಳ್ತೀವಿ, ಟಕ್ ಮಾಡ್ತೀವಲ್ವಾ, ಹಾಗೆ ಟಕ್ ಮಾಡೋದು. ಮತ್ತೆ ಹಿಂದೆ ಸುಮಾರು ಒಂದು 18 ಪ್ಲೀಟ್ಸ್ನ ತೆಗಿಯೋದು ನೋಡಿ. 18ರಿಂದ ಇಲ್ಲಿ ನೋಡಿ, ಸಾರಿ, ಒಂದು ಏನಿಲ್ಲ ಅಂದ್ರೆ ಒಂದು 10 ಪ್ಲೀಟ್ಸ್ ಆದ್ರೂ ಬಂದಿದೆ. ಹಾಗೇನೆ ಇದು ನೋಡಿ, ಇಲ್ಲಿ ಸಿಗಿಸ್ಬಿಡೋದು, ನಾರ್ಮಲ್ ಸಾರಿ ತರ ಬಂದು ಮೇಲ್ಗಡೆ ಅಂತ ಹೀಗೆ ಹಾಕೋದು. ಇದು ಕೇಪ್ ಅಷ್ಟೇ ಮಾಡ್ಕೊಂಡ್ಬಿಡೋದು ಇದನ್ನ ಫಸ್ಟು. ಅದೆಲ್ಲ ಮಾಡ್ಕೊಂಡು ಆದಮೇಲೆ ಈ ಕೇಪ್ ಎಲ್ಲ ಥರ ಡ್ರೆಸ್ಸಿಗೂ, ಇದು ಸಾರಿ ಅಂತ ಅಲ್ಲ, ನಿಮಗೆ ಯಾವ ಥರ ಡ್ರೆಸ್ಸಿಗೆ ಬೇಕಾದರೂ ನಾವು ಇದನ್ನು ಇದು ಮಾಡ್ಬೋದು, ಮ್ಯಾಚ್ ಮಾಡ್ಬೋದು, ಭಾಳ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಇದು ಟ್ರೆಂಡಿಂಗ್, ಡಿಫ್ರೆಂಟ್ ಕೇಪ್ಸ್ ಹಾಕೊಳ್ಳೋದು ಇವಾಗ ಟ್ರೆಂಡಿಂಗ್. ಇವಾಗ ಜ್ಯುವೆಲ್ರಿ ಬೇಕಾಗಲ್ಲ ಇದಕ್ಕೆ, ಆಕ್ಚುಲಿ ಕೇಪ್ ಇರೋದ್ರಿಂದ ಬೇಕಾಗಲ್ಲ, ಅದೇ ಗ್ರ್ಯಾಂಡ್ ಆಗಿದೆ. ಬಟ್ ಈಗ ನಾವು ದುರ್ಗೆಯರು, ಮಾಡರ್ನ್ ದುರ್ಗೆಯರು ಅಂತ ಹೇಳ್ಬಿಟ್ಟು ಈ ಸಲ ಇವ್ರಿಗೆ ಜ್ಯುವೆಲ್ರಿ, ಸ್ವಲ್ಪ ಅಲ್ಟ್ರಾ ಮಾಡರ್ನ್ ಹುಡುಗಿರು ಅಥವಾ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಇರೋ ಅಂತವ್ರೆಲ್ಲ ಈ ತರ ಎಕ್ಸ್ಪೆರಿಮೆಂಟಲ್ ಸಾರೀಸ್, ಹೌದು, ಪ್ಯಾಂಟ್ ಜೊತೆ ನೋಡಿ, ಪ್ಯಾಂಟ್ ಅದು ಪ್ಯಾಂಟ್ ಕಂಫರ್ಟ್ ಝೋನ್ ನೋಡಿ. ನೀವು ಪ್ಯಾಂಟ್ ಹಾಕೊಂಡು ಬೇಕಾದ್ರೂ ಹಾಗೆ ಇರ್ಬೋದು, ಕಂಫರ್ಟ್ ಆಗಿ ಸ್ಟೈಲಿಂಗ್ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಡ್ರೇಪ್ ಮಾಡ್ಕೊಂಡು ಆ ಕೇಪ್ ಇನ್ನೂ ಅಟ್ರಾಕ್ಟ್ ಮಾಡ್ತಾ ಇದೆ ಅವರಿಗೆ. ಆಕ್ಚುಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಕೇಪ್ ಹಾಕಿರೋದ್ರಿಂದನೇ ಇದು ಹೈಲೈಟ್ ಆಗಿದೆ ಅನ್ಬೋದು. ಹೌದು. ಸೊ ಈ ತರ ಫ್ರೀ ಹೇರ್ ಬಿಟ್ಟು ಜಾಸ್ತಿ ಹೇರ್ ಸ್ಟೈಲ್ ಮಾಡಕ್ಕೆ ಟೈಮ್ ಇಲ್ಲ ಅನ್ನೋರು ಈ ತರ ಫ್ರೀ ಹೇರ್ ಬಿಟ್ಬಿಡ್ಬೋದು. ಅಂಡ್ ಸಿಂಪಲ್ ನೋಡಿ, ಅದಕ್ಕೆ ತಕ್ಕಂಗೆ ಮೇಕಪ್ ಮಾಡ್ಕೊಂಡಿದ್ದಾರೆ. ಹೆಚ್ಚು ಇವರು ಟೈಮನ್ನ ಸ್ಪೆಂಡೇ ಮಾಡಿಲ್ಲ ಅನ್ಸುತ್ತೆ. ಹೌದು, ಮಾಡಿಲ್ಲ, ವಿತಿನ್ ಹಾಫ್ ಅನ್ ಅವರ್ ರೆಡಿ ಆಗ್ಬಿಟ್ಟಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಇದಕ್ಕೂ ಸಹ ಡ್ರೇಪಿಂಗ್ ಮಾಡಕ್ಕೆ ಇನ್ನೊಬ್ರು ಇರ್ಲೇಬೇಕು ರೀ. ಯಾಕೆ ಗೊತ್ತಾ, ಹಿಂದೆ ಪ್ಲೀಟ್ ಹಾಕೋದು ಬಹಳ ಕಷ್ಟ. ಪ್ಲೀಟ್ ಮಾಡ್ಬಿಟ್ಟು ಹಿಂದೆ 6 ಪಿನ್ ಎಲ್ಲ ಮಾಡ್ಬೇಕಲ್ವಾ, ಮತ್ತೆ ಅಲ್ಲಿಂದ ಅದು ಸೀರೆ ತರ ಹೀಗೆ ಬರುತ್ತೆ. ಸೊ ಇದು ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಸೊ ಹಾಗಾಗಿ ಇಷ್ಟು ಚೆನ್ನಾಗಿ ಕಷ್ಟಪಟ್ಟು ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ. ಈ ಶ್ವೇತವರ್ಣ ಅಂದ್ರೆ ಈ ವೈಟ್ ಕಲರ್ ಸಾರಿ ಚೂಸ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಕ್ರೀಮಿಶ್ ಚೂಸ್ ಮಾಡ್ತಾರೆ, ಕೆಲವೊಬ್ರು ಸ್ವಲ್ಪ ಆಫ್ ವೈಟ್ ಅಂತಾರೆ, ಮಿಲ್ಕಿ ವೈಟ್, ಈ ತರ ಡಿಫ್ರೆಂಟ್ ಶೇಡ್ಸ್ ಇರುತ್ತೆ. ಸೊ ಪ್ಲೇನ್ ಆಗಿ ಕಾಣಿಸ್ಬಿಡುತ್ತೆ ನಾರ್ಮಲ್ ಆಗಿ ಉಟ್ರೆ. ಹೌದು, ಕರೆಕ್ಟ್, ತೀರಾ ಪ್ಲೇನ್ ಆಗಿ ಕಾಣಿಸುತ್ತೆ. ಹೌದು ಅಲ್ವಾ? ಕೆಲವೊಬ್ರು ಉಟ್ರೆ ಮೋಹಿನಿ ತರ ಕಾಣಿಸ್ತಾರೆ. ಅದಕ್ಕೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಗೋಲ್ಡ್ ಬಂದಿರೋ ಅಂತ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡು ಉಡ್ಬೇಕು. ತೀರಾ ವೈಟ್ ಉಟ್ಕೊಂಡ್ರು ಅದು ಚೆನ್ನಾಗಿ, ಅದಕ್ಕೊಂದಿಷ್ಟು ಆಕ್ಸೆಸರೀಸ್ ಬೇಕಾಗತ್ತೆ. ಆದಷ್ಟು ವೈಟ್ಗೆ ಮೋತಿನ ಕೊಟ್ರೆ ಬಹಳ ಚೆನ್ನಾಗಿರುತ್ತೆ. ಮೋತಿ ವರ್ಕ್, ಮೋತಿಗೆ ನೋಡ್ತಿರಲ್ಲ, ಪರ್ಲ್ಸ್ ಅಲ್ಲೇ ವರ್ಕ್ ಬಂದಿರುತ್ತೆ, ಸಾರಿ ಮೇಲೆ ವರ್ಕ್ ಬಂದಿರುತ್ತೆ, ಪರ್ಲ್ಸ್, ಅದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಆಕ್ಚುಲಿ ಹೇಳ್ಬೇಕು ಅಂತ. ಅಂಡ್ ಶಿ ಹಸ್ ಡನ್, ಇದು ಕೇಪ್ ಹಾಕಿರೋದ್ರಿಂದ ಇದ್ರ ಲುಕ್ಕೇ ಬೇರೆ ಚೇಂಜ್ ಆಗಿ ಬಂದ್ಬಿಟ್ಟಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಡಿಫ್ರೆಂಟ್ ಸ್ಟೈಲಿಂಗ್ ಬೇಕು ಹೇಗೆ ಅಂತ ಯೋಚನೆ ಮಾಡೋರು ನೋಡಿ, ಈ ರೀತಿನೂ ಅವರು ಸಾರಿ ಡ್ರೇಪ್ ಮಾಡ್ಕೋಬಹುದು. ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು. ಇಂತಹ ಫೆಸ್ಟಿವ್ ಸೀಸನ್ ಫ್ಯಾಷನ್ ಟಿಪ್ಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.